ಎಲ್ಲರಿಗೂ ನಮಸ್ಕಾರ. ಏನಂದರೆ ಇವತ್ತು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ಪವಿತ್ರವಾದ ಸ್ಥಾನ ಅಂತ ನಂಬೋದು, ಶಿವನ ಸ್ಥಳ ಅಂತಲೂ ಹೇಳ್ಬೋದು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಇದೇ ಥರ ಹೋಗೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮಾಡ್ತಾ ಇರೋದು ರೀಸನ್ನು. ಏನಂದರೆ ಇವಾಗ ನಾವು ಹೋಗ್ತಿರೋದು ಒಂದು ಪ್ಯಾಕೇಜಲ್ಲಿ ಹೋಗ್ತಾ ಇದ್ದೀವಿ. ಕನ್ವೀನಿಯೆಂಟಾ. ಬಾಕಿ ಡೀಟೇಲ್ಸ್ ಎಲ್ಲ ನಾನು ನಾಳೆ ಟ್ರೈನಲ್ಲಿ ಕೂತ್ಕೊಂಡಾಗ ಹೇಳ್ತೀನಿ. ಇವಾಗೇನೆಂದರೆ ನಾನು ಆಲ್ಮೋಸ್ಟ್ ಎಲ್ಲೇ ಟ್ರಿಪ್ಪಿಗೆ ಹೋದ್ರೂ, ಯಾವುದೇ ಪ್ಲೇಸಸ್ಗೆ ಹೋದ್ರೂ ನನಗೆ ಆಲ್ಮೋಸ್ಟ್ ನನ್ನ ಕನ್ವೀನಿಯೆಂಟ್ ಬ್ಯಾಕ್ ಪ್ಯಾಕ್ನೇ ತೊಗೊಳ್ತೀನಿ. ಅದರಲ್ಲಿ ಇದು ನನ್ನ ಟ್ರಕ್ಕಿಂಗ್ ಬ್ಯಾಗು. ತುಂಬ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಏಕೆಂದರೆ ಹಿಂದೆ ಏನು ಬ್ಯಾಕ್ ಸೈಡ್ ಏನು ಇದು ಬರುತ್ತಲ್ವ, ಸೊ ಇದು ಫುಲ್ ಈ ಥರ ನನಗೆ ತುಂಬ ಸೊಂಟಕ್ಕೆ ಅಥವಾ ಬೆನ್ನಿಗೆಲ್ಲ ತುಂಬ ಸಪೋರ್ಟಿವ್ ಆಗಿರುತ್ತೆ. ಲೈಕ್ ಈ ಥರ ಎಲ್ಲ ಫುಲ್ಲು ಚೆನ್ನಾಗಿರುತ್ತೆ. ಸೊ ಏಕೆಂದರೆ ಇನ್ನೊಂದು ಏನಂದರೆ ಇಲ್ಲಿ ಸೈಡಲ್ಲಿ ನನಗೆ ಈ ಥರ ಬರುತ್ತೆ. ಇದನ್ನು ಫುಲ್ ಬ್ಯಾಗ್ ಓಪನ್ ಮಾಡಿ ಬಟ್ಟೆ ಎಲ್ಲ ತೆಗಿಬೇಕಂತೇನಿರಲ್ಲ. ನಿನಗೆ ಪ್ಯಾಕ್ ಮಾಡುವಾಗ ಗೊತ್ತಾಗುತ್ತೆ ನಾನು ಹೇಗೆ ಪ್ಯಾಕ್ ಮಾಡ್ತೀನಲ್ವ, ಹೇಗೆ ಈಸಾಗಿ ಕನ್ವೀನಿಯೆಂಟ್ ತೆಗಿಬೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಹೋಗ್ತಿರೋದು 9 ಡೇಸಿಗೆ. ಎಲ್ಲಿ ಏನು ಎತ್ತ ಅಂತ ನಾಳೆ ನಿಮಗೆ ಹೇಳ್ತೀನಿ, ನಾಳೆ ಗೊತ್ತಾಗುತ್ತೆ. ಇವಾಗ ಪ್ಯಾಕಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನೇನಂದರೆ ಒಂದು 5 ಜೊತೆ ನೈಟ್ ಡ್ರೆಸ್ಸಸ್ ಇಟ್ಕೋತಾ ಇದ್ದೀನಿ. ನೈಟ್ ಪ್ಯಾಂಟು ಶರ್ಟು, ನೈಟ್ಗೆ ಮಲಗಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 5 ಜೊತೆ ಚೂಡಿದಾರ್ ಇಟ್ಕೋತಿದ್ದೀನಿ, ಅಂದರೆ ಸಲ್ವಾರ್ಸ್ ಇಟ್ಕೋತಿದ್ದೀನಿ. ಒಂದು ಸೀರೆ ಇಟ್ಕೋತಿದ್ದೀನಿ. ನನಗೆ ಆ ಒಂದು ಸ್ಥಳದಲ್ಲಿ ಸೀರೆ ಹಾಕಬೇಕು ಅನ್ನೋದಿದೆ. ಯೂಶ್ವಲಿ ನಾನು ಸೀರೆ ಹಾಕಲ್ಲ, ಕಡಿಮೆ. ನನಗೆ ಗೊತ್ತಿರೋರಿಗೆಲ್ಲರಿಗೂ ಜಾಸ್ತಿ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಕಂಫರ್ಟಬಲ್ ಡ್ರೆಸ್ಸಸ್ನ ನಾನು ಜಾಸ್ತಿ ಹಾಕ್ತೀನಿ. ನನಗೆ ಟೆಂಪಲ್ಗಳಿಗೆ ಹೋದರೆ, ಈ ಥರ ಸ್ಥಳಗಳಿಗೆ ಹೋದರೆ ನನಗೆ ಹಾಕ್ಲಿಕ್ಕೆ ತುಂಬ ಇಷ್ಟ. ಸೀರೆ ಅಚ್ಚುಕಟ್ಟಾಗಿ ರೆಡಿ ಆಗಲಿಕ್ಕೆ ಇಷ್ಟ. ಸೊ ಹಾಗಾಗಿ ಒಂದೇ ಸೀರೆ ಇಟ್ಕೊಂಡಿದ್ದೀನಿ, ಜಾಸ್ತಿ ಇಟ್ಕೊಂಡಿಲ್ಲ. ಏನಕ್ಕಂದರೆ ಅಡ್ಡಾಡೋದೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಕಂಫರ್ಟಬಲ್ ಆಗಲ್ಲ ನನಗೆ ಅಂತಂದರೆ. ಮಳೆಗಾಲ ಬೇರೆ ಅಲ್ವಾ, ಸೊ ಹಾಗಾಗಿ. ಇನ್ನೊಂದೇನೆಂದರೆ ಮೆಡಿಸಿನ್ಸ್ ಆಗಿರ್ಬೋದು, ಏನೇನು ಇಟ್ಕೋತೀನಿ ಅಂದರೆ ಪ್ಯಾಕಿಂಗಿಗೆ ಏನೆಲ್ಲ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸೊ ಯಾರಿಗೆ ಟ್ರಿಪ್ ಮಾಡೋರಿಗೆ ಗೊತ್ತಿರುತ್ತೋ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದೆಲ್ಲ ಟಿಪ್ಸಸ್ಸು. ಸೊ ಸ್ಟಾರ್ಟ್ ಮಾಡೋಣವಾ. ಈ ಥರ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ಹೀಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಸಿಯಾಗಿ ಹೋಗ್ಬಿಡುತ್ತೆ, ಟ್ರಾವೆಲಲ್ಲಿ ಎಲ್ಲರಿಗೂ ಗೊತ್ತು. ಸೊ ಅದು ತುಂಬ ಕಂಫರ್ಟಬಲ್ ಆಗುತ್ತೆ ಅನ್ನೋ ಪರ್ಪಸ್ಗೆ ಈ ಥರ ಪ್ಲೇಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಟೈಮ್ ಇರಲ್ವಲ್ಲ, ಕನ್ವೀನಿಯೆಂಟ್ ಆಗಿ ರೆಡಿ ಆಗಿಬಿಡ್ಬೋದು. ಒಂದು ಸ್ವೆಟ್ರ್ ಇಟ್ಕೋತಾ ಇದ್ದೀನಿ, ಫುಲ್ ಕ್ಯಾಪ್ ಇರೋದು. ಯಾಕಂದರೆ ಚಳಿಗಾಲ ಮಳೆಗಾಲದಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಬಂದ್ಬಿಟ್ಟು ಇನ್ನೊಂದು ಇಟ್ಕೊಂಡ್ರೆ ಓಕೆ. ಒಂದು ಶಾಲ್ ಇಟ್ಕೊಂಡಿದ್ದೀನಿ, ಒಂದು ಸ್ವೆಟ್ರ್ ಇಟ್ಕೋತಾ ಇದ್ದೀನಿ. ಇವಾಗ ಇಲ್ಲಿ ಮೇಲಿನ ಜಿಪ್ಪಲ್ಲಿ ನನಗೆ ಈಸಿಯಾಗಿ ಸಿಗಲಿಕ್ಕೆ ಇದು ಸ್ಮಾಲ್ ಇದೆ. ಸೊ ಅಲ್ಲಿಗೆ ಕರೆಕ್ಟಾಗಿ ಕನ್ವೀನಿಯೆಂಟ್ ಆಗೋ ಥರ ನಾನಿಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಇನ್ನೊಂದಿಷ್ಟು ಇವಾಗ ವಿಕ್ಸ್ ಬರುತ್ತಲ್ವ, ಈ ಥರ ಏನಾದರೂ ಶುಂಠಿದಾಗಿರ್ಬೋದು ಮತ್ತು ತುಳಸಿದಾಗಿರ್ಬೋದು, ಮಿಂಟ್ ಲೈಕ್ ಆ ಥರ ತೊಗೊಂಡಿದ್ದೀನಿ. ಯಾಕಂದರೆ ಮಳೆಗಾಲ ಅಲ್ವಾ, ಸೊ ಗಂಟ್ಲೆ ಕಟ್ಟದ ಏನಾದ್ರು ಇದ್ದರೆ ಎಮರ್ಜೆನ್ಸಿಗೋಸ್ಕರ ತೊಗೊಂಡಿದ್ದೀನಿ. ಒಂದೆರಡು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ನಮಗೆ ಅಡ್ಡಾಡುವಾಗ ಶುಗರ್ ಕಡಿಮೆ ಆಗ್ತಿದೆ ಲೈಕ್ ಅನ್ನೋ ಟೈಮಲ್ಲಿ ನಾವು ಈ ಥರ ತೊಗೊಂಡ್ರೆ ಯೂಸ್ ಆಗುತ್ತೆ. ಇವಾಗ ಒಂದು ಡೋಲೋ 650 ಬೈದ ಒಂದು ಫುಲ್ ಕ್ಯಾಶ್ ತೊಗೊಂಡಿದ್ದೀನಿ. ಇದು ತಲೆನೋದು. ಯೂಶ್ವಲಿ ನಾನು ಯೂಸ್ ಮಾಡಲ್ಲ, ನಮ್ಮನೇಲಿ ಒಬ್ಬರಿದ್ದಾರೆ, ಅವರು ಯೂಸ್ ಮಾಡ್ತಾರೆ ಜಾಸ್ತಿ. ಅಂದರೆ ಎಮರ್ಜೆನ್ಸಿ ಇರಲಿ ಅಂತ ಇಟ್ಕೊಂಡಿರೋದು. ಸೊ ಯೂಸ್ಫುಲ್ ಆಗುತ್ತೆ. ಮನೇಲಿ ಯಾರು ಇದ್ದರೆ ಇಟ್ಕೊಂಡು ಹೋಗಿ. ಯಾಕಂದರೆ ಜರ್ನಿ ಟೈಮ್ ಅಲ್ವಾ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೋಗುವಾಗ ಶೀತಕ್ಕೆ ತಲೆ ಹಿಡ್ದಂಗೆ ಆಗೋದಾಗುತ್ತೆ. ಸೊ ನಿದ್ದೆ ಆಗಿಲ್ಲ ಅಂದರೂ ಕೂಡ ತಲೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇಟ್ಕೊಂಡಿದೆ. ಅದು ಬಿಟ್ಟರೆ ಇನ್ನು ಇದು ಹೊಟ್ಟೆ ನೋವುಗಳಿಗೆ ಎಲ್ಲರಿಗೂ ನಾರ್ಮಲ್ ಗೊತ್ತಿರೋದೆ. ಜರ್ನಿ ಟೈಮಲ್ಲಿ ಊಟ ಕರೆಕ್ಟಾಗಿ ಆಗ್ತಿರೋ ಟೈಮಲ್ಲಿ, ಊಟ ಕರೆಕ್ಟ್ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಎಮರ್ಜೆನ್ಸಿಗೆ ಇರಂಗಿರಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ವೀಕ್ಸು ಅದು ಕಂಪಲ್ಸರಿ ಬೇಕೇ ಬೇಕು. ಇದು ನಂತರ ನಾನು ಆಪ್ಷನಲ್ ಜಸ್ಟ್ ಇಟ್ಕೊಂಡಿದ್ದೀನಿ, ನನಗೆ ಮೂಗು ಕಟ್ಟಂಗಾದ್ರೆ ಇರಲಿ ಅಂತ. ಇವನ್ ನಾನು ನನಗೆ ಅಂತ ಇಟ್ಕೊಂಡಿದ್ದೀನಿ. ಇದು ಬಿಟ್ಟು ಇದು ನನ್ನ ಟ್ಯಾಬ್ಲೆಟ್ಸು, ಫೋಲಿಕ್ ಆ್ಯಸಿಡು, ಕ್ಯಾಲ್ಶಿಯಮ್, ಐರನ್, ವಿಟಮಿನ್ ಟ್ಯಾಬ್ಲೆಟ್ಸ್ನ ನಾನು ಡೈಲಿ ತೊಗೋತಾ ಇರ್ತೀನಿ. ಸೊ ಅದು ಟ್ಯಾಬ್ಲೆಟ್ಸು, ಸೊ ಅದನ್ನು ಇಟ್ಕೋತಾ ಇದ್ದೀನಿ. ಇನ್ನು ಬೇರೆ ಮೆಡಿಸಿನ್ಸ್ ಏನಂದರೆ ಫಸ್ಟ್ ಏಡ್ ಇಟ್ಕೊತಿದ್ದೀನಿ. ಫಸ್ಟ್ ಏಡಲ್ಲಿ ಸ್ವಲ್ಪ ಕಾಲು ನೋವಿಗೆ ಇರಲಿ, ಮೂವ್ ಸ್ಪ್ರೇ ಎಲ್ಲ ಆ ಥರ ಇಟ್ಕೊಂಡಿದ್ದೀನಿ. ಒಂದು 5 ಮಿನಿಟ್ ಇಟ್ಕೊಂಡಿದ್ದೀನಿ. ಇನ್ನು ಕಾಟನ್ನು ಅದು ಫಸ್ಟ್ ಏಡ್ ಕಿಟ್ ಬೇರೆ ಇದೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಇವುಗಳನ್ನು ಕೂಡ ಅದ್ರಲ್ಲಿ ಹಾಕೋತಿದ್ದೀನಿ. ಯಾಕಂದರೆ ನಾರ್ಮಲ್ ಎಲ್ಲರಿಗೂ ಫಸ್ಟ್ ಏಡ್ ಕಿಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಎಮರ್ಜೆನ್ಸಿಗೆ ಏನಕ್ಕೆ ಇವೆಲ್ಲ ಇರಲೇಬೇಕು ಅಂತ. ನಾವು ದೊಡ್ಡವರು ನಮ್ಮ ಜೊತೆ ಸೀನಿಯರ್ಸ್ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದನ್ನ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರುತ್ತೆ ಅಂತಲ್ಲ, ಬರಲಿ ಬಿಡಲಿ, ಜ್ವರಕ್ಕಾಗಿರಲಿ, ತಲೆನೋವಾಗಿರಲಿ, ಮೈಕೈ ನೋವಾಗಿರಲಿ, ಅಥವಾ ಹೊಟ್ಟೆ ನೋವು ಬರಲಿ ಬಿಡಲಿ, ಒಬ್ಬೊಬ್ಬರು ಊಟ ಅಂದರೆ ಇಷ್ಟ ಆಗುತ್ತೆ, ಇಷ್ಟ ಆಗ್ತಿರಲ್ಲ. ಸೊ ಅದ್ರ ಎಲ್ಲ ಬೇಸಿಸ್ಮೆಂಟಿಗೆ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ನನಗಿದು ಫುಲ್ ದೊಡ್ಡದು ಬರುತ್ತೆ, ಒಂದು ಬಿಗ್ ಸೈಜ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನನಗೆ ಇದೆಲ್ಲ ಹಾಕ್ಕೊಂಡು ಬಿಟ್ಟಿರೋಂಥ ಬಟ್ಟೆಗಳಿಗೆ ಹಾಕ್ಕೊಳ್ಳೋಕ್ಕೆ ಒಂದು ಚೀಲ ಬೇಕು. ಸೊ ಅದು ದೊಡ್ಡದೇ ಇದೆ.
ಸೊ ಇದನ್ನ ಒಂದು ಇಟ್ಕೋತಾ ಇದ್ದೀನಿ. ಅದು ಬಿಟ್ಟರೆ ಎಮರ್ಜೆನ್ಸಿ ಪ್ಯಾಕ್ಸ್ ಇದು ಕಂಪಲ್ಸರಿ ನಮಗಿರಲಿ ಅಥವಾ ಯಾರಿಗಾದ್ರೂ ಯೂಸ್ ಆಗುತ್ತೆ. ನನಗೆ ಯಾವಾಗಲೂ ನನ್ನ ಟ್ರಾವೆಲಲ್ಲಿ 1 ಅಥವಾ 2 ಇದ್ದೇ ಇರುತ್ತೆ. ಇದು ಬಂದ್ಬಿಟ್ಟು ಟಿಶ್ಯೂಸು. ಇದನ್ನು ನಾರ್ಮಲ್ ವೆಟ್ ಟಿಶ್ಯೂ ಅಂತ ಹೇಳಿ, ಇದು ವೆಟ್ ಟಿಶ್ಯೂ ಅಲ್ಲ. ಇದನ್ನು ಜಸ್ಟ್ ನಾವು ನಾರ್ಮಲ್ ಮುಖ ಒರೆಸ್ಕೋಬೇಕು, ತುಂಬ ಬೆವರ್ತಿರ್ತೀವಲ್ಲ, ಸೊ ವೆಟ್ ಟಿಶ್ಯೂನಲ್ಲಿ ಒರೆಸ್ಕೊಳ್ಳೋ ಬದಲಿ ಇದು ತುಂಬ ಕನ್ವೀನಿಯಂಟು, ತುಂಬ ಒಳ್ಳೆಯದು ನನ್ನ ಪ್ರಕಾರ. ಸೊ ಇದನ್ನು ತೊಗೊಂಡು ಜಸ್ಟ್ ವಾಟ್ರಲ್ಲಿ ನಾನು ಡಿಪ್ ಮಾಡಿಕೊಂಡು ಮುಖ ಒರೆಸ್ಕೊಂಡ್ರೆ ಆಯಿತು. ತುಂಬ ಕ್ಲೀನ್ ಅನಿಸುತ್ತೆ, ತುಂಬ ಆರಾಮ್ ಅನಿಸುತ್ತೆ. ಸೊ ಇದು ನನಗೆ ಕಂಪಲ್ಸರಿ ಯೂಸ್ ಮಾಡ್ತೀನಿ. ಟ್ರಾವೆಲಲ್ಲಿ ಕಂಪಲ್ಸರಿ ನಾನು ಇದನ್ನು ಇಟ್ಕೋತೀನಿ ಯಾವಾಗಲೂ. ನೆಕ್ಸ್ಟು ನ್ಯಾಪ್ಕಿನ್ಸು 2 ಇಟ್ಕೋತಾ ಇದ್ದೀನಿ. ಮುಖ ಎಲ್ಲ ಒರೆಸ್ಕೊಂಡ್ರೆ ಬೆವರು ಬಂದರೆ ಬೇಕೇ ಬೇಕು. ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ದುಪ್ಪಟ್ಟ. ಒಂದು ದುಪ್ಪಟ್ಟ ಕಂಪಲ್ಸರಿ ಇಟ್ಕೋತೀನಿ. ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ. ತುಂಬ ಬಿಸಿಲಾದರೆ ನನ್ನ ತಲೆ ಮೇಲೆ ಹೊತ್ಕೊಳ್ಳೋಕ್ಕಾಗಿರ್ಬೋದು, ಜಸ್ಟ್ ಮೈ ಮೇಲೆ ಹಾಕೊಳ್ಳೋಕ್ಕಾಗಿರ್ಬೋದು. ತುಂಬ ಕನ್ವೀನಿಯಂಟು, ತುಂಬ ತಳ್ಳಗಿರುತ್ತಲ್ಲ, ಪ್ಯಾಕಿಂಗ್ಗೆ ಜಾಗ ಇಡ್ಸಲ್ಲ, ಇಟ್ಕೋತೀನಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಮೇಕಪ್ ಆಗಿರ್ಬೋದು, ಡ್ರೆಸ್ಸಿಗೆ ಪಿನ್ಸ್ ಆಗಿರ್ಬೋದು, ಇನ್ನೇನಂತಂದರೆ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಆಗೋ ಥರದ್ದು ಒಂದಿಷ್ಟು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಈ ಥರ ಒಂದು ಸ್ಮಾಲ್ ಬಾಕ್ಸ್ ಎಲ್ಲ ಹಾಕ್ಕೊಂಡ್ರೆ ಕನ್ವೀನಿಯೆಂಟ್ ಅಂತ ಹೇಳ್ಬಿಟ್ಟು. ಸೊ ಅದು ಬಿಟ್ಟರೆ ಇಲ್ಲಿ ನನಗೆ ಒಂದು ಸಮ್ ನ್ಯೂಡ್ ಶೇಡ್ಸು ಮತ್ತು ಲೈಟ್ ಶೇಡ್ಸ್ನ ನಾನು ಒಂದಿಷ್ಟು ಲಿಪ್ಸ್ಟಿಕ್ಸ್ ತೊಗೊಂಡಿರ್ತೀನಿ. ಇದು ಬಂದುಬಿಟ್ಟು ಲಿಪ್ ಕೇಸು ನೈಟ್ ಮಲಗುವಾಗ ಸೊ ಹಚ್ಕೊಳ್ಳೋಕ್ಕೆ. ಇನ್ನು ಬಂದುಬಿಟ್ಟು ಇದು 3-in-1 ಪ್ರೈಮರ್, ಮಾಯ್ಶ್ಚರೈಸರ್ ಪ್ರೈಮರು ಅದೆಲ್ಲ ಹಚ್ಕೊಳ್ಳೋಕ್ಕೆ. ಇನ್ಸೈಟ್ದು ಲ್ಯಾಕ್ಮಿದು ಫೇಸ್ ಕ್ರೀಮ್ ಬರುತ್ತೆ, ಫೌಂಡೇಶನ್ಸು ಸ್ಮಾಲ್ 1 ಎಲ್ಲ ತೊಗೋತೀನಿ. ಇದು ಬನಾನಾ ಪೌಡರು, ಸ್ವಿಸ್ ಬ್ಯೂಟಿ ಮತ್ತು ಯಾವುದು ಅಂದರೆ ಕೆನಡಾದು ಯೂಸ್ ಮಾಡ್ತಾಯಿರ್ತೀನಿ. ಸೇಮ್ ಲಿಪ್ಟಿಕ್, ಇದು ಪರ್ಫ್ಯೂಮ್ಸು ಸ್ಮಾಲ್ 1 ಯೂಸ್ ಮಾಡ್ತಾಯಿರ್ತೀನಿ. ಪರ್ಫ್ಯೂಮು ಕೂಡ ಅಷ್ಟೇ, ತುಂಬ ಏನು ಹೇಳ್ತೀವಿ, ತುಂಬ ಹೆವಿ ತಲೆ ನೋಡೋ ಥರ ಇಲ್ಲ, ಲೈಟ್ ಶೇಡಾಗಿ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಒಂದು 3-4 ಕ್ಲಿಪ್ಸ್ ಇಟ್ಕೋತಾ ಇರ್ತೀನಿ. ಇದು ಇಟ್ಸ್ ಕಂಪಲ್ಸರಿ. ದೆನ್ ರಬ್ಬರ್ ಬ್ಯಾಂಡ್ಸ್. ಇನ್ನು ಬಿಂದಿ, ನನಗೆ ಬಿಂದಿ ಬಂದ್ಬಿಟ್ಟು ತುಂಬಾ ಇಷ್ಟ, ಇಟ್ಕೊಳ್ಳೋಕೆ ಇಷ್ಟ. ತುಂಬ ಅಂದರೆ ಡೈಲಿ ಯೂಸಸ್ಗೆಲ್ಲ ಇದೇ ಥರನ ನಾನು ಯೂಸ್ ಮಾಡೋದು. ಯಾವುದು ಅಂದರೆ ಇದೇ ಥರ ಸ್ಮಾಲ್ 1 ಯೂಸ್ ಮಾಡ್ತಾಯಿದ್ದೀನಿ, ಇದ್ರದ್ದು ಐಟೆಕ್ಸ್ದು. ಅದು ಬಿಟ್ಟರೆ ಇನ್ನು ಇದೆಲ್ಲ ನಾರ್ಮಲಾಗಿ ಇದೆಲ್ಲ ಸೀರೆಗಳಿಗೆ ಹಾಕಲಿಕ್ಕೆ, ಮಾಡಲಿಕ್ಕೆ, ಮತ್ತು ಚೂಡಿದಾರ್ಸ್ಗೆಲ್ಲ ಹಾಕಲಿಕ್ಕೆ. ಸೊ ಇವೊಂದಿಷ್ಟು ಇಟ್ಕೊಂಡಿದ್ದೀನಿ, ಇವೊಂದಿಷ್ಟು 4. ಆ್ಯಂಡ್ ಬಿಟ್ಟರೆ ವಾಚ್ಗಳದ್ದು ಚಾರ್ಜರ್ಸು, ಸೊ ಅದೆಲ್ಲ ಇದೆ. ಇದು ಬುರೋಲಿನ ಇಟ್ಕೊಂಡಿದ್ದೀನಿ. ಎಲ್ಲ ಥರ ಯೂಸಿಗೆ ಇರಲಿ ಅನ್ನೋಕ್ಕೋಸ್ಕರ ಇದು ಇರುತ್ತೆ ಕಂಪಲ್ಸರಿ ಬ್ಯಾಗಲ್ಲಿ. ಅದು ಬಿಟ್ಟರೆ ಇಯರ್ಬಡ್ಸು ನನಗೆ ತುಂಬ ಯೂಸ್ ಆಗುತ್ತೆ. ಮೇಕಪ್ ಮಾಡಿಕೊಂಡ್ರೆ ರಿಮೂವ್ ಮಾಡ್ಕೊಳ್ಳೋಕ್ಕಾಗಲಿ, ಐಸಲ್ಸ್ ಎಲ್ಲ ಹಚ್ಕೊಂಡ್ರೆ ಅದಕ್ಕೆ ಯೂಸ್ ಆಗುತ್ತೆ. ಮತ್ತು ನಾರ್ಮಲ್ ಇಯರ್ಬಡ್ಸ್ ಒಂದು ಇರುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆಗಳಿಗೆ ಗೊತ್ತಾಗುತ್ತೆ ಇಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಅದು ಬಿಟ್ಟರೆ ಇನ್ನು ಸೇಫ್ಟಿ ಪಿನ್ಸು, ಒಂದಿಷ್ಟು ಸೇಫ್ಟಿ ಪಿನ್ಸ್ ಇಟ್ಕೊಂಡಿದ್ದೀನಿ. ಪೆನ್ನು ಕಂಪಲ್ಸರಿ, ಟ್ರಾವೆಲ್ಗೆಲ್ಲ ಹೋಗುವಾಗ ಕಂಪಲ್ಸರಿ ಬಂದುಬಿಟ್ಟು 2 ಪೆನ್ನು ನನ್ನ ಹತ್ರ. ಒಂದಿಷ್ಟು 2 ಪೆನ್ಸ್ ಇದೆ, 2 ಪೆನ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಶ್ಯಾಂಪು, ಸೀರಮು, ಕಂಡೀಷ್ನರ್ಸು ಎಲ್ಲ ಸ್ಮಾಲಲ್ಲೇ ನಾನು ತೊಗೊಂಡಿರೋದು. ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬ್ರಷು, ಪೇಸ್ಟು, ಸ್ಮಾಲ್ ಪೇಸ್ಟು, ಸೊ ಅದೆಲ್ಲ ಇಟ್ಕೊಳ್ಳೋದು. ನೋಡೋಣ, ಈ ಥರ ಒಂದು ಕಿಟ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಎಲ್ಲದನ್ನೂ ಇಟ್ಕೋತಾ ಇದ್ದೀನಿ. ಇದರಲ್ಲಿ ಕೆಳಗಡೆಗೆ ಬಂದುಬಿಟ್ಟು ನಾನು ಫೇಸ್ ಮಾಸ್ಕ್ ಇಟ್ಟಿದ್ದೀನಿ. ಒಂದು 4 ಏನೋ ಇಟ್ಟಿದ್ದೀನಿ ಫೇಸ್ ಮಾಸ್ಕ್ಸ್ ಎಲ್ಲ, ಲೈಕ್ ಈ ಥರ ಇಲ್ಲೆಲ್ಲ ಇದೆ. ಮೂರೇನೋ ಇಟ್ಕೊಂಡಿದ್ದೀನಿ ಫೇಸ್ ಮಾಸ್ಕು. ನೈಟ್ ಮಲಗುವಾಗ ಹಾಕ್ಕೊಳ್ಳೋಣ ಅಂತೇಳಿ. ಟ್ರಾವೆಲಲ್ಲಿ ಗೊತ್ತು ಇಲ್ಲರಿಗೂ ಟ್ಯಾನ್ ಆಗ್ತಿರುತ್ತೆ, ಸ್ಕಿನ್ ಡ್ಯಾಮೇಜ್ ಆಗ್ತಿರುತ್ತೆ. ಸೊ ಇದನ್ನು ನಾನು ಯಾವಾಗಲೂ ಇಟ್ಕೋತೀನಿ. ಆಫ್ಟರ್ 35+ ಅದು ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲ್ಲು. ಸೊ ಅಷ್ಟೇ. ನೆಕ್ಸ್ಟ್ ಇದನ್ನು ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟು ಎಮರ್ಜೆನ್ಸಿಗೆ ಏನು ಇಟ್ಕೊಳ್ಬೇಕು, ದೆನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದು ಇಟ್ಕೊಳ್ಳೇಬೇಕು ಅನ್ನೋದನ್ನು ಹೇಳ್ತೀನಿ. ನಾನು ಹೋಗ್ತಿರೋ ಪ್ಲೇಸಿಗೆ ಫೋಟೋಸ್ ಬೇಕು. ಸೊ ನಮ್ಮದು ಹಾಗಾಗಿ ಏನು ಹೇಳ್ತೀವಿ, ನಮಗೆ ಐ ಡಿ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಅಂತೆಲ್ಲ. ಹಾಗಾಗಿ ಅದಕ್ಕೆ ನಾನಿಲ್ಲಿ ಒಂದು 4-5 ಫೋಟೋಸ್ ತೊಗೊಂಡಿದ್ದೀನಿ. ದೆನ್ ಆಧಾರ್ ಕಾರ್ಡ್ ಜೆರಾಕ್ಸ್, ಪ್ಯಾನ್ ಕಾರ್ಡ್ ಜೆರಾಕ್ಸ್ ತೊಗೊಂಡಿದ್ದೀನಿ. ನಂದು ಆಧಾರ್ ಎಲ್ಲ ನಂದು ಒರಿಜಿನಲ್ ಇದೆ, ಸ್ಟಿಲ್ ಬೇಕಾಗುತ್ತೆ ಏನಾರು ಇರಲಿ ಅಂತ ಎಮರ್ಜೆನ್ಸಿಗೆ ಎಲ್ಲದನ್ನೂ 2 ಕಾಪಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಎಲ್ಲೇ ಟ್ರಾವೆಲ್ಗೆ ಹೋಗಿ ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ಸ್ ಇದ್ದರೆ ಪಾಸ್ಪೋರ್ಟ್ ಆಗಿರ್ಬೋದು, ಬೇರೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಿರ್ಬೋದು, ಅಥವಾ ಬೇರೆ ಕಂಟ್ರಿ ಎಲ್ಲಿಗೆ ಹೋದ್ರೂ ಪಾಸ್ಪೋರ್ಟ್ ಜೆರಾಕ್ಸ್ ಕಾಪಿ ಇಟ್ಕೊಳ್ಳಿ. ಆಧಾರ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಸೊ ಎಲ್ಲದನ್ನೂ ನನ್ನ ಜೆರಾಕ್ಸ್ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಈ ಥರ ಒಂದು ಫೈಲಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನೆಕ್ಸ್ಟು ಇನ್ನೊಂದು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಮರ್ಜೆನ್ಸಿಗೆ ಅಂತ ರೈನ್ ಕೋಟ್ ಇಟ್ಕೊಂಡಿದ್ದೀನಿ. ಅಂಬ್ರೆಲಾ ಅಷ್ಟು ಸರಿಯಾಗಲ್ಲ ಛತ್ರಿ ಇಟ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಅಂತ ಅಂದ್ಕೊಂಡು. ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಬೆಡ್ ಕವರ್ಸ್ ಎಲ್ಲ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ಅಲ್ಲ ಟ್ರೈನಲ್ಲಿ ಇರುತ್ತೆ, ಸ್ಟಿಲ್ ಇರಲಿ ಅಂತ ತೊಗೊಂಡಿದ್ದೀನಿ. ಇನ್ನು 3 ಟವಲ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಈ ಥರ ಒಂದು ಸ್ಮಾಲ್ ಬ್ಯಾಗ್ ತೊಗೊಂಡಿದ್ದೀನಿ. ಜಸ್ಟ್ ಹೋಗುವಾಗ ಟೆಂಪಲ್ಗಳಿಗೆ ಅಥವಾ ಬೇರೆ ಎಲ್ಲೇ ಹೋಗುವಾಗ ತುಂಬ ಕನ್ವೀನಿಯೆಂಟು. ಅದರ
ಫೋನ್ ಆಗಿರ್ಬೋದು, ಚಾರ್ಜರ್ ಕೇಬಲ್ಸ್ ಆಗಿರ್ಬೋದು, ಒಂದು ಚಾಕ್ಲೇಟ್ಸ್ ಇಟ್ಕೋತೀನಿ, ಒಂದು ಸ್ವಲ್ಪ ದುಡ್ಡು ಇಟ್ಕೋತೀನಿ, ಫಾರ್ ಚೇಂಜ್ ಆಗಿರ್ಬೋದು, ಎಲ್ಲ ಥರದ್ದು ಇಟ್ಕೋತೀನಿ. ಒಂದು ಪೆನ್ ಕಂಪಲ್ಸರಿ ಇರಬೇಕು. ಈ ಥರ ಒಂದು ಸ್ಮಾಲ್ ಬ್ಯಾಗಲ್ಲಿ ಎದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ. ಸೊ ಇಯರ್ಪಾಡ್ ಒಂದು ಇದೆಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಇಲ್ಲಿ ಮೇಲ್ಗಡೆ ಜಿಪ್ಪಲ್ಲಿ ಇಲ್ಲಿ ಬಂದ್ಬಿಟ್ಟು ಈ ಕೂಂಬ ಆಗಿರ್ಬೋದು, ಪೇಸ್ಟು, ದೆನ್ ಬ್ರಷಸ್ಸು, ಫೇಸ್ ವಾಶು, ಚಾರ್ಜರು, ಅದನ್ನೆಲ್ಲ ಇಲ್ಲೇ ಮೇಲೆ ಇಟ್ಕೋತಿದ್ದೀನಿ. ನಾ ಆಗಲೇ ತೋರಿಸಿದಲ್ವ ನಮ್ಮದು ಮೇನ್ ಸ್ಮಾಲ್ ಬ್ಯಾಗ್ ಅಂತ, ಎಲ್ಲ ಕಡೆಗೂ ಹಾಕ್ಕೊಂಡು ಹೋಗ್ಲಿಕ್ಕೆ, ಏನೇ ಇದೆಲ್ಲ ರೂಮಲ್ಲಿದ್ದರೆ ಎಲ್ಲ ಕಡೆಗೂ ಹಾಕ್ಕೊಂಡು ಹೋಗ್ಲಿಕ್ಕೆ ಈ ಥರ ಒಂದು ಸ್ಮಾಲ್ ಬ್ಯಾಗಲ್ಲಿ ಫೋನ್ಸ್ ಆಗಿರ್ಬೋದು, ಚಾರ್ಜರು, ಇಯರ್ಪೋಡ್ಸು, ಪೆನ್ನು, ಕೆಲವೊಂದು ಡಾಕ್ಯುಮೆಂಟ್ಸು, ಇದೆಲ್ಲ ಕಂಪಲ್ಸರಿ ಬ್ಯಾಗಲ್ಲಿರುತ್ತೆ. ಇಷ್ಟು ಇವಾಗ ನಂದೆಲ್ಲ ಟೋಟಲ್ ಪ್ಯಾಕ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.